ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೇಂದ್ರ ಹೊಸದಾಗಿ ನೇಮಕಾತಿ ಸುರಿಮಳೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ನೇಮಕಾತಿಗಳನ್ನು ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಈಗ SDA, FDA, ಕೈಮಗ್ಗದಲ್ಲಿ ಆಗಿರ್ಬೋದು, ಪ್ರವಾಸೋದ್ಯಮದಲ್ಲಿ ಪ್ರತಿಯೊಂದು ಕೂಡ ನೇಮಕಾತಿಗೆ ಸಂಬಂಧಿಸಿದ ಬರೋಬ್ಬರಿ 11,000ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ನೇಮಕಾತಿಯನ್ನು ಮಾಡಿಕೊಳ್ಳಿದೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಎಲ್ಲಿರ್ತದೆ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SDA, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸು. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದರೂ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತಂದ್ರೆ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದರೂ SDA, FDA, PC, PSI ಇನ್ಯಾವುದೇ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸು ತುಂಬ ಉಪಯುಕ್ತ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಆಗಿದ್ದರೆ ಕೇಂದ್ರ ಹೊಸದಾಗಿ ಯಾವೆಲ್ಲ ನೇಮಕಾತಿ ಆಗಲಿವೆ ಅಂತ ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು 18 ಇಲಾಖೆಗಳ 11,938 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ತಯಾರಿ. ಹುದ್ದೆ ಭರ್ತಿ KA ಅತ್ತ ಒಲವು. ಅಂದರೆ ಈಗ KAದವರು ಯಾವ ರೀತಿ ನೇಮಕಾತಿಯನ್ನು ಮಾಡ್ಕೋತಾರಪ್ಪ ಅಂದ್ರೆ, ಯಾವುದೇ ಒಂದು ಎಕ್ಸಾಮ್ ಆಯ್ತಪ್ಪ ಅಂದ್ರೆ ನೇಮಕಾತಿಯನ್ನು KAದವ್ರಿಗೆ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಏನಾದರೂ ಕೊಟ್ಟರಪ್ಪ ಅಂದ್ರೆ ಅವರು ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಮಾಡ್ಕೋತಾರೆ. ಅರ್ಜಿ ಸಲ್ಲಿಸಾಕ 1 ತಿಂಗಳೇನೋ ಕೊಡ್ತಾರೆ. ಅರ್ಜಿ ಸಲ್ಲಿಸುವಾಗ ಅವರು ಎಕ್ಸಾಮ್ದು ಡೇಟ್ ಬಿಡ್ತಾರೆ, ಎಕ್ಸ್ಪೆಕ್ಟೆಡ್ ಡೇಟನ್ನು ಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆಕ್ಟೆಡ್ ಡೇಟಿಗೆ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಅವತ್ತು ಆಗಲಿಲ್ಲಪ್ಪ ಅಂದ್ರೆ ಒಂದು ವಾರ 15 ದಿವಸದ ಒಳಗಡೆ ಅವರು ಎಕ್ಸ್ಟೆಂಡನ್ನು ಮಾಡಿಕೊಂಡು ಮತ್ತೆ ಎಕ್ಸಾಮನ್ನು ನಡೆಸ್ತಾರೆ. ಎಕ್ಸಾಮ್ ಆದ ತಕ್ಷಣ ಕೀ ಆನ್ಸರನ್ನು ಬಿಡ್ತಾರೆ. ಮೊದಲಿಗೆ ಯಾವ ರೀತಿ ಮಾಡಿದ್ರು ಗೊತ್ತನ್ರಿ, ಎಕ್ಸಾಮ್ ಮುಗಿದ ಮೇಲೆ ಕೀ ಆನ್ಸರ್ ಬಿಡಾಕ 1 ತಿಂಗಳು ತೊಗೊಂಡ್ಬಿಡೋದು. ಮತ್ತು ಅದ್ರಾಗ ಏನಾದರೂ ಕರೆಕ್ಷನ್ ಬಂದು ಮತ್ತೊಂದು ತಿಂಗಳು. ಆದರೆ ಈ ರೀತಿ ಲೇಟ್ ಆಗ್ತಿದ್ದಲ್ಲ, ಆ ಡಿಲೇಯನ್ನು ಈಗ KAದ ಒಳಗೆ ಮಾಡಂಗಲ್ಲ ರೀ. ನೇಮಕಾತಿ ಆದ ಅಂದರೆ ಎಕ್ಸಾಮ್ ಮುಗಿದ ತಕ್ಷಣ 1 ಅಥವಾ 2 ದಿನದಾಗ ಕೀ ಆನ್ಸರನ್ನು ಬಿಡ್ತಾರೆ. ಅದ್ರೊಳಗೆ ಏನಾದರೂ ತಪ್ಪಾದ್ರೆ ಮತ್ತೆ 1-2 ದಿವಸದಾಗ ಅಫಿಷಿಯಲ್ ಆಗಿ ಫೈನಲ್ ಕೀ ಆನ್ಸರ್ನ ಬಿಟ್ಟು ಗ್ರೇಸ್ ಮಾರ್ಕ್ಸ್ ಬಂದರೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಅಲ್ಲಿಗೆ ಮುಗಿಸ್ಬಿಡ್ತಾರೆ. ಇದಾದ ನಂತರ ಎಷ್ಟೆಲ್ಲ ಅಭ್ಯರ್ಥಿಗಳಿಗೆ ಎಕ್ಸಾಮನ್ನು ಅಟೆಂಡ್ ಆಗಿರ್ತಾವೆ ಪ್ರತಿಯೊಬ್ಬ ಅಭ್ಯರ್ಥಿದು ಕೂಡ ಸ್ಕೋರನ್ನು ಬಿಡ್ತಾರೆ. ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ, ನೆಕ್ಸ್ಟ್ ಫೈನಲ್ ಲಿಸ್ಟನ್ನು ಬಿಟ್ಟಾಗ ಆ ಅಭ್ಯರ್ಥಿದು ಸ್ಕೋರ್ ಎಷ್ಟಾಗೈತಿ, ಒಳ್ಳೆ ಅಭ್ಯರ್ಥಿ ಲಿಸ್ಟ್ನಾಗಿದ್ನಪ್ಪ ಅಂದ್ರೆ ಒಂದು ಕರೆಕ್ಟ್ ಐತಿಲ್ಲ ಅಂತ ನೋಡ್ಕೋಕೆ ಯೂಸ್ ಆಗುತ್ತೆ. ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟ್ದಾಗ ಸ್ವಲ್ಪ ಒಂದೆರಡು ಜಿಲ್ಲೆ ಒಳಗೆ ಫ್ರಾಡ್ ಆಗಿತ್ತು. ಅದನ್ನು ಈ ಸ್ಕೋರ್ ಲಿಸ್ಟ್ ಪ್ರಕಾರನ ತೆಗಿಸಿ ಅಫಿಷಿಯಲ್ ಆಗಿ ಮತ್ತೆ ಅದನ್ನು ಯಾವ ಅಭ್ಯರ್ಥಿಗಳು ಅಕ್ರಮವಾಗಿ ಬಂದಿರಲ್ಲ ಅಭ್ಯರ್ಥಿಗಳನ್ನ ತೆಗೆದು ಹಾಕಿದ್ರಿ. ಅದಕ್ಕಾಗಿ ಈ ಸ್ಕೋರ್ ಲಿಸ್ಟ್ ಭಾಳ ಅನುಕೂಲ ಆಗ್ತದೆ. ಅಂದ್ರೆ ಸರಿಯಾಗಿ ಸ್ಟಡಿ ಮಾಡಿದವರಿಗೆ ಇದು ಭಾಳ ಉಪಯುಕ್ತ ರೀ. ಸೊ ಅದಕ್ಕಾಗಿ KAದವ್ರಿಗೆ ಕೊಡ್ತಾರೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು ನೇಮಕಾತಿಯನ್ನು ಮಾಡ್ಕೊಂಡ್ರಪ್ಪ ಅಂದ್ರೆ ಆಲ್ಮೋಸ್ಟ್ 6 ತಿಂಗಳ ಒಳಗಡೆ ಅವರು ಜಾಯ್ನಿಂಗ್ ಲೆಟರ್ ಕೊಡುವ ರೀತಿ ಪ್ರೊಸೆಸನ್ನು KAದವರು ಮಾಡಾಕತ್ತಾರ. ಅದಕ್ಕಾಗಿ ಈಗ ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ 12,000 ಹುದ್ದೆಗಳದ್ದು ಈಗ ನೇಮಕಾತಿಯನ್ನು KAದವ್ರಿಗೆ ಕೊಡಾಕತ್ತಾರೆ. ಈಗ ಆಲ್ರೆಡಿ ನಿಮಗೆ ತಿಳಿದಿರೋ ಹಾಗೆ 4,000 ಸಿವಿಲ್ ಕಾನ್ಸ್ಟೇಬಲ್ ಅವ್ರಿಗೆ ಕೊಟ್ಟಿದ್ದಾರೆ. ಇದಾದ ಮೇಲೆ ಇಲ್ಲಿ ತೊಗೊಂಡ್ರಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,991, ಶಸ್ತ್ರಸ್ತ್ರ ಕಾನ್ಸ್ಟೇಬಲ್ 1,600, ರಾಜ್ಯ ಮೀಸಲು ಪೊಲೀಸ್ ಪಡೆ KSRPಯಲ್ಲಿ 1,687 ಸೇರಿ ಗೃಹ ಇಲಾಖೆಯ ವಿವಿಧ ವೃಂದದ ಒಟ್ಟು 7,813. ಅದೇ ರೀತಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಿವಿಧ ವೃಂದಗಳಲ್ಲಿ 1,320, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 706 ವಿವಿಧ ಹುದ್ದೆಗಳ ಸೇರಿದಂತೆ ಉಳಿಕೆ ಮೂಲ ವೃಂದಗಳ ಒಟ್ಟು 9,244 ಹುದ್ದೆಗಳ ಹಾಗೂ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಇದ್ದಿದ್ದು 2,694 ಹುದ್ದೆಗಳ ನೇಮಕಕ್ಕೆ ಈಗ KA ಅವರು ತಯಾರಿಯನ್ನು ನಡೆಸಾಕತ್ತಾರ. ಈಗ ನೆಕ್ಸ್ಟ್ ಏನೈತಲ್ರಿ, ನಿಮ್ಮದು CRDR ಆಗೈತಿ, ಸಿವಿಲ್ ಕಾನ್ಸ್ಟೇಬಲ್ ನೇಮಕಾತಿ ಆಗೈತಿ, ಇನ್ನು KSRP ಇವೆಲ್ಲ ನೇಮಕಾತಿ ಈಗ KAದವ್ರು ನಡೆಸಾಕತ್ತಾರ. ಒಂದಾದ್ಮೇಲೆ ಒಂದು ನೇಮಕಾತಿ ಮಾಡ್ಕೋಕತ್ತಾರೆ ರೀ. ಇದ್ರ ಜೊತೆಗೆ ಈಗ ಮತ್ತೆ ನೋಡ್ರಿ, ಇಲಾಖೆಗಳಿಂದ ಜೂನ್ 20ರ ಒಳಗೆ ಸ್ವೀಕೃತವಾದ ಎಲ್ಲ ನೇಮಕಾತಿ ಪ್ರಸ್ತಾವನೆಗಳಿಗೆ ಸಿದ್ಧಪಡಿಸಿರುವ ವೇಳಾಪಟ್ಟಿ ಮಾಹಿತಿಯನ್ನು KA ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಸರ್ ಅವರು ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣೆ ಇಲಾಖೆ
ಕಾರ್ಯದರ್ಶಿಗೆ ಸಲ್ಲಿಸಿದ್ದಾರೆ. ಅಂದರೆ ಈಗ ಮತ್ತೆ ಹೊಸದಾಗಿ ನೇಮಕಾತಿಯನ್ನು ಮಾಡ್ಕೋತಾರೆ. ಹಾಗಿದ್ರೆ ಯಾವೆಲ್ಲ ನೇಮಕಾತಿಗಳು ಅಕ್ಕಪ್ಪ ಅಂದ್ರೆ ಕೃಷಿ ಇಲಾಖೆಯಲ್ಲಿ 945, ಗೃಹ ಇಲಾಖೆಯಲ್ಲಿ ಈಗ ಆಲ್ರೆಡಿ ಒಂದು 6000 ಹುದ್ದೆ ನೇಮಕಾತಿ ಆಗೈತಿ. ಇನ್ನೊಂದಿಷ್ಟು ನೇಮಕಾತಿ ಆಗ್ತದೆ, ಅಂದರೆ KSRP ನೇಮಕಾತಿ ಆಗುತ್ತಾ. ಇನ್ನಾದ ಮೇಲೆ ಕೈಮಗ್ಗ ಮತ್ತು ಜವಳಿಯಲ್ಲಿ 22 ಹುದ್ದೆಗಳು, ಪ್ರವಾಸೋದ್ಯಮದಲ್ಲಿ 18, ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಒಂದಿಷ್ಟು ನೇಮಕಾತಿಯನ್ನು ಮಾಡ್ಕೋತಾರೆ 1320. ಇನ್ನು ಕಾಡ ನಿರ್ದೇಶನಾಲಯಲ್ಲಿ 112, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 386, ಅದೇ ರೀತಿ KRIDL ಅಲ್ಲಿ 54, ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ 200 ಹುದ್ದೆಗಳು. ಇನ್ನು KIADBಯಲ್ಲಿ 44, ವಾಣಿಜ್ಯ ತೆರಿಗೆಯಲ್ಲಿ 706, ಅಂತರ್ಜಲ ನಿರ್ದೇಶನಾಲಯದಲ್ಲಿ 17, ರಾಜ್ಯ ವಿಮಾ ಯೋಜನೆ ಇಲಾಖೆಯಲ್ಲಿ 289, ನೋಂದಣಿ ಮತ್ತು ಮುದ್ರಾಂಕದಲ್ಲಿ 10, ಕಾರ್ಖಾನೆಗಳು ಮತ್ತು ಬಾಯ್ಲರ್ ಇಲಾಖೆಯಲ್ಲಿ 2. ಒಟ್ಟಾರೆಯಾಗಿ 11,938 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಕೆದವರು ನೇಮಕಾತಿಯನ್ನು ಮಾಡ್ಕೋಕತ್ತಾರ. ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳದ್ದು ನೇಮಕಾತಿ ಆಗೈತಿ. ಇದಾದ ಮೇಲೆ ಇವೆಲ್ಲ ನೇಮಕಾತಿ ಆಗತ್ತಾ. ಇದ್ರ ಜೊತೆಗೆ ಮತ್ತೆ ಇವು ಮುಗಿತಾ ಅನ್ನುವಷ್ಟರಾಗ SDA FDA ನೇಮಕಾತಿ ಕೂಡ ಆಗ್ತದೆ ರೀ. ಒಟ್ಟಾರೆಯಾಗಿ ಈ ವರ್ಷ ಏನಿದೆಲ್ಲ ಕೆದವರು ಫುಲ್ ಬಿಜಿ ಅದಾರ. ಅದ್ರ ಜೊತೆಗೆ ನೀವು ಕೂಡ ಫುಲ್ ಬಿಜಿ ಆದ್ರೆ ಮಾತ್ರ ಈ ಸಾರಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಕೋಬೋದು. ಸಾಕಷ್ಟು ಈಗ ನೇಮಕಾತಿಗಳಾಗತ್ತವೆ. ಇದಾದ ಮೇಲೆ ಮತ್ತೆ ಒಂದಿಷ್ಟು ನೇಮಕಾತಿ ಈಗ KSRPನೂ ನೇಮಕಾತಿ ಆಗುತ್ತೆ. ಇದಾದ ಮೇಲೆ KSISFನೂ ಕೂಡ ನೇಮಕಾತಿ ಆಗುತ್ತೆ. ಒಟ್ಟು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ನೇಮಕಾತಿಗಳಾಗತ್ತೆ. ಮತ್ತು ಅದೇ ರೀತಿ ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ನೇಮಕಾತಿಗಳಾಗತ್ತವ. ಅದಕ್ಕಾಗಿ ನೀವು ಸ್ಟಡಿಯನ್ನು ಈಗಿಂತ ಸ್ಟಾರ್ಟ್ ಮಾಡಿದ್ರು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹೋದರೂ ಕೂಡ ಮತ್ತೆ ಹೊಸದಾಗಿ ನೇಮಕಾತಿ ಆಗಕತ್ತ ಹುದ್ದೆಗಳಿಗೆ ನೀವು ಈ ಸಾರಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಕೋಬೋದು ಸ್ನೇಹಿತರೆ. ಅದಕ್ಕಾಗಿ ಇವಾಗಿಂತ ಮೊದಲಿಗೆ 6 to 10th ನೋಟ್ಸನ್ನು ಓದಿ ಆಮೇಲೆ ಸಿಲೆಬಸನ್ನು ನೋಟ್ಸ್ ಓದಿದ್ರೆ ಆರಾಮಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೇನಾದರೂ 6 to 10th ನೋಟ್ಸು ಪ್ಲಸ್ ಪೊಲೀಸ್ ಸಿಲೆಬಸ್ಸು, SDA FDA, ವಿಲೇಜ್ ಅಕೌಂಟ್ಸು ಸಿಲೆಬಸ್ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಗೆ ಇರುತ್ತೆ. ಇದ್ರ ಜೊತೆಗೆ ಉಪಯುಕ್ತವಾದ ಮತ್ತು ಇಂಪಾರ್ಟೆಂಟ್ ನೋಟ್ಸು ಇರ್ತಾವೆ ರೀ. ಇದರ ಜೊತೆಗೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ದು, PSIದು ಮತ್ತು ಅದೇ ರೀತಿ SDAದು, FDAದು, ವಿಲೇಜ್ ಅಕೌಂಟು ಕೂಡ ಕ್ವಶನ್ ಪೇಪರನ್ನು ಉಚಿತವಾಗಿ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಂತಾರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಕೆದವ್ರದ್ದು ನೇಮಕಾತಿ ಸುರಿಮಳೆ ಅಂತೂ ಆಗಕತ್ತೈತಿ. ಸೊ ಅದಕ್ಕಾಗಿ ನಿಮ್ಮದು ಸ್ಟಡಿದು ಕೂಡ ಸುರಿಮಳೆ ಆಗಬೇಕು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.